ಪ್ರತಿದಿನ ಉಪಯೋಗಿಸ್ತಿರೋ ಈ ಅಡಿಗೆ ಉಪಕರಣ ನೀವು ತಿನ್ನೋ ಆಹಾರನ ವಿಷವಾಗಿಸ್ತಿರಬಹುದು. 2023ರಲ್ಲಿ ಮಾಡಿದಂಥ ರಿಸರ್ಚ್ನ ಪ್ರಕಾರ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಅನ್ನು ಬಳಸೋದ್ರಿಂದ ಪ್ರತಿ ವರ್ಷ 50 ಗ್ರಾಂ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹದೊಳಗೆ ಸೇರ್ಕೊಳ್ತಿದೆ ಅಂತ ತಿಳಿದು ಬಂದಿದೆ. ಆ ಗೆರೆಗಳು ಕಾಣಿಸ್ತಾ ಇದೆಯಾ? ಇದರರ್ಥ ಪ್ಲಾಸ್ಟಿಕ್ ಪಾರ್ಟಿಕಲ್ಗಳು ನಮ್ಮ ಆಹಾರ ಸೇರ್ತಿದೆ ಅಂತ. ಅದಲ್ಲದೆ ಈ ಗೆರೆಗಳು ಬ್ಯಾಕ್ಟೀರಿಯಾಗಳು ಮನೆ ಮಾಡೋಕೆ ಒಳ್ಳೆ ಜಾಗನೂ ಆಗಿದೆ. ಅಂಡ್ ನೀವು ಶಾಖ ಕೊಟ್ಟು ಅಡಿಗೆ ಮಾಡಿದಾಗ ಈ ಪ್ಲಾಸ್ಟಿಕ್ಗಳು ಕರಗಿ ನಿಮ್ಮ ಆಹಾರದ ಜೊತೆ ಚೆನ್ನಾಗಿ ಸೇರ್ಕೊಳ್ಳುತ್ತೆ. ಅನೇಕ ರೆಸ್ಟೋರೆಂಟ್ಗಳು ಮತ್ತು ಬೀದಿ ವ್ಯಾಪಾರಿಗಳು ಇಂಥ ಪ್ಲಾಸ್ಟಿಕ್ ಬೋರ್ಡ್ಗಳನ್ನ ಬಳಸ್ತಾರೆ. ಹತ್ತಿರದಿಂದ ಇದನ್ನು ನೋಡಿದ್ರೆ ಅತಿಯಾದ ಬಳಕೆಯಿಂದ ಮಧ್ಯಭಾಗ ಸವೆದು ಹೋಗಿ ಕರ್ವಾಗಿರುವುದನ್ನ ಕಾಣ್ತೀರಾ. ಅಂದ್ರೆ ಆ ಜಾಗದ ಪ್ಲಾಸ್ಟಿಕ್ ನಮ್ಮ ಆಹಾರವನ್ನ ಆಲ್ರೆಡಿ ಸೇರ್ಕೊಂಡಿದೆ ಅಂತ. ಸಮಯ ಕಳೆದಾಗೆ ಈ ಮೈಕ್ರೋ ಪ್ಲಾಸ್ಟಿಕ್ಗಳು ನಮ್ಮ ದೇಹದಲ್ಲಿ ಸಂಗ್ರಹ ಆಗುತ್ತೆ ಅಂಡ್ ನಮ್ಮ ಬ್ಲಡ್ ಸ್ಟ್ರೀಮ್ ಹಾಗೂ ಕರುಳನ್ನ ಸೇರ್ಕೊಳ್ಳುತ್ತೆ. ಇದು ಮುಂದೆ ಹಾರ್ಮೋನ್ ಡಿಸ್ಟ್ರಪ್ಷನ್, ಸಂತಾನೋತ್ಪತ್ತಿ ಸಮಸ್ಯೆಗಳು ಅಂಡ್ ಕ್ಯಾನ್ಸರ್ ನಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ರೆ ಉಕ್ಕು, ಗಾಜು ಅಥವಾ ಮಾರ್ಬಲ್ ನಿಂದ ಮಾಡಿದ ಬೋರ್ಡ್ಗಳನ್ನ ಬಳಸೋದ್ರ ಮೂಲಕ ನೀವು ನಿಮ್ಮ ಕುಟುಂಬವನ್ನ ಇದರಿಂದ ಪಾರು ಮಾಡಬಹುದು. ಅಂಡ್ ಇದು ನಿಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲದೆ ಪರಿಸರಕ್ಕೂ ಒಂದು ಒಳ್ಳೆ ಆಪ್ಷನ್ ಆಗಿದೆ. ನೀವು ತರಕಾರಿ ಕತ್ತರಿಸೋಕೆ ಅಡಿಗೆ ಮನೆಯಲ್ಲಿ ಏನ್ ಬಳಸ್ತೀರಾ? ಕಾಮೆಂಟ್ಸ್ ಗಳಲ್ಲಿ